ಧರ್ಮಸ್ಥಳ ಫೈಲ್ಸ್ನಲ್ಲಿ ಮಹತ್ವದ ದಾಖಲೆ ಕಲೆ ಹಾಕಿದ ಎಸ್ಐಟಿ. ಇಷ್ಟು ದಿನ ನಡೆದಿದ್ದೇ ಬೇರೆ, ನಾಳೆಯಿಂದ ನಡೆಯೋದೇ ಬೇರೆ. ಒಂಬತ್ತನೇ ಪಾಯಿಂಟ್ ಅಗೆಯೋ ಮುನ್ನ ಭಾರಿ ವಿಶ್ವಾಸದಲ್ಲಿದ್ದಾನೆ ಅನಾಮಿಕ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಕೇಸ್ನಲ್ಲಿ ದಿನದಿಂದ ದಿನಕ್ಕೆ ರೋಚಕತೆ ಹೆಚ್ಚಾಗ್ತಿದೆ. ಮುಸುಕುದಾರಿ ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಸತತ 4 ದಿನಗಳಿಂದ ಅಗೆಯುತ್ತಿರುವ ಎಸ್ಐಟಿ ತಂಡಕ್ಕೆ 3ನೇ ದಿನವಾದ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಅಗೆಯುವ ವೇಳೆ 15ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದ್ವು. ಇದರಿಂದಾಗಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿತ್ತು. 4ನೇ ದಿನವಾದ ಇಂದು ಕೂಡ ಅಗೆಯುವ ಪ್ರಕ್ರಿಯೆ ಮುಂದುವರೆದಿದ್ದು, ಇವತ್ತು ಕೆಲವು ಮಹತ್ವದ ದಾಖಲೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಹೌದು, ನಿಗೂಢ ಶವಗಳ ಪ್ರಕರಣದ ತನಿಖೆಯ ಭಾಗವಾಗಿ ವಿಶೇಷ ತನಿಖಾ ತಂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಮಹತ್ವದ ದಾಖಲೆಗಳನ್ನ ಪಡೆದುಕೊಂಡಿದೆ. ಇಂದು ಅಂದ್ರೆ ಆಗಸ್ಟ್ 1ರಂದು ಸಂಜೆ ಎಸ್ಐಟಿ ಅಧಿಕಾರಿಗಳ ತಂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ 1995ರಿಂದ 2014ರವರೆಗೆ ಸತತ ವರ್ಷಗಳ ಯುಡಿಆರ್ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ. ಈ ದಾಖಲಾತಿಗಳನ್ನ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದ ತಂಡ ಪರಿಶೀಲಿಸುತ್ತಿದ್ದು, ಈ ಪ್ರಕರಣದ ಹಿನ್ನೆಲೆ, ಸಂಭಾವ್ಯ ಆರೋಪಿಗಳು ಹಾಗೂ ಹೂತು ಹಾಕಲಾಗಿರುವ ಶವಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸುವ ನಿಟ್ಟಿನಲ್ಲಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳಲಿದೆ. ಈ ತನಿಖೆಯು ಗಂಭೀರ ತಿರುವನ್ನ ಪಡೆದುಕೊಂಡಿದ್ದು, ಸಾರ್ವಜನಿಕರಲ್ಲಿ ಈ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಇನ್ನು ಜುಲೈ 31ರಂದು 6 ಪಾಯಿಂಟ್ವರೆಗೆ ಶೋಧ ನಡೆಸಿದ್ದ ಎಸ್ಐಟಿ ತಂಡಕ್ಕೆ ಅನಾಮಿಕ ಗುರುತಿಸಿದ 6ನೇ ಸ್ಥಳದಲ್ಲಿ ಕಳೆಬರಹ ಸಿಕ್ಕಿತ್ತು. ಆಗಸ್ಟ್ 1ರಂದು ಪಾಯಿಂಟ್ ನಂಬರ್ 7 ಮತ್ತು 8ರಲ್ಲಿ ಶೋಧ ಕಾರ್ಯ ನಡೆಸಿದ ತಂಡಕ್ಕೆ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಅಂತ ತಿಳಿದು ಬಂದಿದೆ. ಆದರೂ ಕೂಡ ಎಸ್ಐಟಿ ಕಾರ್ಯಾಚರಣೆ ಮುಂದುವರೆದಿದ್ದು, ಸ್ಪಾಟ್ ನಂಬರ್ 9ರಿಂದ ನಾಳೆ ಉತ್ಖನನ ಕಾರ್ಯ ನಡೆಯಲಿದೆ. ಒಟ್ಟು 13 ಪಾಯಿಂಟ್ಗಳನ್ನು ಅನಾಮಿಕ ಗುರುತಿಸಿದ್ದು, ಇನ್ನು ಬಾಕಿ ಉಳಿದಿರುವ 5 ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಾಳೆಯಿಂದ ನಡೆಯಲಿದೆ. ಇನ್ನು ಇವತ್ತು ಸ್ಪಾಟ್ ನಂಬರ್ 7 ಮತ್ತು ಸ್ಪಾಟ್ ನಂಬರ್ 8ರಲ್ಲಿ ಅಗೆಯಲು ಇಂದು ಸಣ್ಣ ಹಿಟಾಚಿ ಯಂತ್ರ ಕೂಡ ಆಗಮಿಸಿತ್ತು. ಹಸಿರು ಪರದೆ ಮೂಲಕ ಇಡೀ ಸ್ಥಳವನ್ನ ಮುಚ್ಚಿದ ಎಸ್ಐಟಿ ಅಧಿಕಾರಿಗಳು ಮಾಧ್ಯಮಗಳು ಮತ್ತು ಸಾರ್ವಜನಿಕರ ಕಣ್ಣಿಂದ ಎಲ್ಲವನ್ನೂ ಕಾಣದಂತೆ ಅಡಗಿಸಿಟ್ರು. ಹಿಟಾಚಿ ಯಂತ್ರದ ಸಹಾಯದಿಂದ ಅಲ್ಲಿದ್ದ ಪೊದೆಗಳನ್ನ ತೆರವುಗೊಳಿಸಿದ ಬಳಿಕ ಮಣ್ಣು ತೆಗೆದು ಅಗೆಯುವ ಕಾರ್ಯವನ್ನ ಆರಂಭಿಸಲಾಯಿತು. ಮೊದಲಿಗೆ ಹಿಟಾಚಿ ಯಂತ್ರದ ಮೂಲಕ ಮಣ್ಣು ತೆಗೆದು ನಂತರ ಕಾರ್ಮಿಕರನ್ನ ಬಳಸಿ ಉತ್ಖನನವನ್ನ ನಡೆಸಲಾಯಿತು. ಅಂತಿಮವಾಗಿ ಇವತ್ತು ಪಾಯಿಂಟ್ ನಂಬರ್ 7 ಮತ್ತು 8ರಲ್ಲಿ ಯಾವುದೇ ಶವದ ಕುರುಹುಗಳು ಸಿಗಲಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಅಧಿಕಾರಿಗಳು ಒಟ್ಟು 5 ಅಡಿ ಆಳದವರೆಗೆ ಉತ್ಖನನ ಕಾರ್ಯವನ್ನ ನಡೆಸಿದ ನಂತರ ತೆಗೆದ ಮಣ್ಣನ್ನ ಮತ್ತೆ ಅದೇ ಗುಂಡಿಗೆ ತುಂಬಿದ್ದಾರೆ. ಆಗಸ್ಟ್ 2ರಿಂದ 9ನೇ ಪಾಯಿಂಟ್ನಿಂದ ಕಾರ್ಯಾಚರಣೆ ಆರಂಭವಾಗಲಿದ್ದು, ದೂರುದಾರ ಇದೇ ಪಾಯಿಂಟ್ನಿಂದ ಕಳೆಬರಹ ಸಿಕ್ಕೇ ಸಿಗುತ್ತೆ ಎಂಬ ಭಾರಿ ವಿಶ್ವಾಸದಲ್ಲಿದ್ದಾನೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.